ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರೇವತಿ. RG ಟೈಲರಿಂಗ್ ಕ್ಲಾಸಿಗೆ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ಸಾದಾ ಬ್ಲೌಸ್ ಕಟ್ಟಿಂಗು 40 ಇಂಚಿನ ಎದೆ ಸುತ್ತಳತೆ ಇರುವಂತಹ ಸಾದಾ ಬ್ಲೌಸ್ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಒಂದೇ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ಫ್ರೆಂಡ್ಸ್, ನಾನು ಹಿಂದಿನ ವಿಡಿಯೋದಲ್ಲಿ ಸಾದಾ ಬ್ಲೌಸ್ ಸ್ಟಿಚಿಂಗನ್ನು ಚಿಕ್ಕಳತೆ ಬ್ಲೌಸ್ ಕಟ್ಟಿಂಗ್ ಹೇಳ್ಕೊಟ್ಟಿದ್ದೆ. ಇದು 40 ಸೈಜಿನ ಮೆಜರ್ಮೆಂಟ್ ಬ್ಲೌಸು. ಫಸ್ಟ್ ನಾನು ಸ್ಲೀವ್ ಕಟ್ ಮಾಡ್ಕೊತಿದ್ದೀನಿ. ಸ್ಲೀವಿನ ಉದ್ದ ಬಂದುಬಿಟ್ಟು 9 ಇಂಚು ಪ್ಲಸ್ ಅದಕ್ಕೆ 2 ಇಂಚು ಆ್ಯಡ್ ಮಾಡ್ಕೊಬೇಕು. ಅಂದರೆ ಸಾದಾ ಬ್ಲೌಸ್ ಆಗಿರೋದ್ರಿಂದ ಫೋಲ್ಡಿಂಗ್ ಇರುತ್ತೆ. ಹಾಗಾಗಿ ಇದರ ಕರೆಕ್ಟ್ ಅಳತೆ 9 ಇಂಚು. 9 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಡೌನಿಂಗು 3 ಇಂಚಿಗೆ ಇಳಿಸಿದ್ದೀನಿ. ಮತ್ತು ಸೆಂಟ್ರಲ್ಲಿ 2.5 ಇಂಚಿಗೆ, ಇಲ್ಲಿಂದ ಡೌನಿಂಗ್ ಹತ್ರ 2.5 ಇಂಚಿಗೆ ಕೊಟ್ಬಿಟ್ಟು ಒಂದು ಶೇಪನ್ನು ಕೊಟ್ಕೊಳ್ತಾ ಇದ್ದೀನಿ. ಸ್ಲೀವ್ ಶೇಪನ್ನು ಕೊಟ್ಕೊಂಡು ಸ್ಲೀವ್ ಫಸ್ಟು ಕಟ್ಟಿಂಗ್ ಮಾಡಿಕೊಂಡು ನಂತರ ಬಾಡಿ ಪಾರ್ಟ್ ಮೆಜರ್ಮೆಂಟ್ ಹಾಕ್ತೀನಿ. ಕಟ್ಟಿಂಗು ಮತ್ತು ಸ್ಟಿಚಿಂಗ್ ವಿಡಿಯೋ ಒಂದೇ ವಿಡಿಯೋದಲ್ಲಿದೆ. ತುಂಬ ಈಸಿ ಮೆಥಡಲ್ಲಿ ಹೇಳ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಎಲ್ಲೂ ಸ್ಕಿಪ್ ಮಾಡ್ದೇ ವಾಚ್ ಮಾಡಿ ನೋಡಿ. ಫ್ರೆಂಡ್ಸ್, 9 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಫೋಲ್ಡಿಂಗ್ ಮಾಡೋದಕ್ಕೆ ನೋಡಿಕೊಂಡು ಮಾರ್ಕ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಸ್ಲೀವ್ ಕಟ್ಟಿಂಗ್ ಆಯಿತು. ಸ್ಲೀವ್ ಕಟ್ಟಿಂಗ್ ಆದಮೇಲೆ ಎತ್ತಿಟ್ಕೊಳ್ಳಿ. ಇವಾಗ 40 ಸೈಜಿನ ಬ್ಲೌಸನ್ನು ಕಟ್ ಮಾಡೋಣ ಫ್ರೆಂಡ್ಸ್. ಇದು ಅಳತೆ ಬ್ಲೌಸು. ಅಳತೆ ಬ್ಲೌಸಲ್ಲಿ ನಾನು ಫಸ್ಟು ಬ್ಲೌಸ್ ಲೆಂತನ್ನು ಅಳತೆ ಮಾಡ್ಕೊಳ್ತಿದ್ದೀನಿ. ಬ್ಲೌಸ್ ಲೆಂತ್ ಬಂದುಬಿಟ್ಟು 14.5 ಇತ್ತು. ಪ್ಲಸ್ ಅದಕ್ಕೆ ನಾವು 2 ಇಂಚ್ ಆ್ಯಡ್ ಮಾಡಬೇಕು. 16 ಇಂಚ್ ಇಟ್ಕೊಂಡೆ. ಈಗ ಎದೆ ಸುತ್ತಳತೆ ಬಂದುಬಿಟ್ಟು 10 ಇಂಚು. ಈಗ ನಾನು ಬ್ಯಾಕಲ್ಲೂ ಸಹ ಒಂದು ಸತಿ ನೋಡ್ಕೊಳ್ತೀನಿ. ಫ್ರಂಟಲ್ಲೂ ನೋಡ್ಕೊಬೋದು, ಬ್ಯಾಕಲ್ಲೂ ನೋಡ್ಕೊಬೋದು. 20 ಇಂಚ್ ಬಂತು. ಇದರ ಪೂರ್ತಿ ಚೆಸ್ಟ್ ರೌಂಡಿಂಗ್ ಬಂದುಬಿಟ್ಟು 40 ಇಂಚು. ಈಗ ಮುಂಭಾಗದ ಕುತ್ತಿಗೆಯ ಉದ್ದ. ಫ್ರೆಂಡ್ಸ್, ಈಸಿ ಮೆಥಡ್ ಏನು ಅಂದರೆ, ನಾನು ಮೆಜರ್ಮೆಂಟ್ ಬ್ಲೌಸಲ್ಲೇ ಸಹ ಕುತ್ತಿಗೆ ಅಗಲನ ಯಾವ ರೀತಿ ಇಟ್ಕೊಳ್ಳೋದು ಅಂತ ಹೇಳ್ಬಿಟ್ಟು, ಮಾರ್ಕ್ ಮಾಡೋದು ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಫ್ರೆಂಡ್ಸ್, ಈಗ ನಾನು 12 ಇಂಚಿಗೆ ಅಂದರೆ 2 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ಗೆ ಇಟ್ಕೊಂಡು ಸೆಟ್ ಮಾಡ್ಕೊಳ್ತಾ ಇದ್ದೀನಿ ಬ್ಲೌಸನ್ನು. 12 ಇಂಚಿಗೆ ನೋಡ್ಕೊಬೇಕು. ಕರೆಕ್ಟ್ ಇತ್ತು. ಸ್ಲೀವ್ ಕಟ್ ಮಾಡಿ ಉಳಿದಿರೋ ಬ್ಲೌಸ್ ಪೀಸಲ್ಲಿ 12 ಇಂಚು ಕರೆಕ್ಟ್ ಇತ್ತು. ಅಂದರೆ ಈ ಬ್ಲೌಸು 1 ಮೀಟರ್ ಬಟ್ಟೆ ಇತ್ತು. ಹಾಗಾಗಿ ನಾವು ಫಸ್ಟು ಸ್ಲೀವ್ ಕಟ್ ಮಾಡಿಕೊಂಡೆ. ಬಟ್ಟೆ ಏನಾದರೂ ಕಡಿಮೆ ಇದ್ದರೆ ಫಸ್ಟ್ ನೀವು ಬಾಡಿ ಮೆಜರ್ಮೆಂಟನ್ನು ಹಾಕ್ಕೊಂಡು ಕಟ್ಟಿಂಗ್ ಮಾಡಿ ಸ್ಲೀವನ್ನು ಕಟ್ ಮಾಡ್ಕೊಳ್ಳಿ. ಬಟ್ಟೆ ಜಾಸ್ತಿ ಇದ್ದರೆ ಸ್ಲೀವ್ ಕಟ್ ಮಾಡಿಕೊಂಡು ನೀವು ಬಾಡಿ ಪಾರ್ಟನ್ನು ಕಟ್ ಮಾಡ್ಬೋದು. ಈಗ ನಾನು ಮೆಜರ್ಮೆಂಟ್ ಬ್ಲೌಸಲ್ಲಿ ಕುತ್ತಿಗೆ ಶೇಪು ಯಾವ ರೀತಿ ಹಾಕೋದು ಅಂತ ಹೇಳ್ಬಿಟ್ಟು ಇಟ್ಬಿಟ್ಟು ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ನೋಡಿ, ಬಿಗಿನರ್ಸ್ ಏನಾದರೂ ಸ್ಟಿಚಿಂಗ್ ಮಾಡೋದಕ್ಕೆ, ಕಟ್ಟಿಂಗ್ ಮಾಡೋದಕ್ಕೆ ನೋಡ್ತಾ ಇದ್ದರೆ ಈ ಮೆಥಡನ್ನು ಸಹ ಫಾಲೋ ಮಾಡ್ಬೋದು. ಇಲ್ಲ ಅಂತ ಅಂದರೆ 2 ಕಾಲಿಗೆ ಸಹ ಕುತ್ತಿಗೆ ಅಗಲನ ಇಟ್ಕೊಬೋದು. ನಾನು 2 ಕಾಲಿಗೆ ಮಾರ್ಕ್ ಮಾಡ್ತಿದ್ದೀನಿ. ಕುತ್ತಿಗೆ ಉದ್ದ 7.5. ಇಲ್ಲ ಅಂದರೆ ಮೆಜರ್ಮೆಂಟ್ ಬ್ಲೌಸ್ ಕರೆಕ್ಟಾಗಿದ್ದರೆ ನೀವು ಅದೇ ಶೇಪನ್ನೇ ಕುಟ್ಕೊಬೋದು, ಕರೆಕ್ಟಾಗಿ ಬರುತ್ತೆ. ಈಗ ಶೋಲ್ಡರ್ ಬಂದುಬಿಟ್ಟು 3/4 ಇಟ್ಟಿದ್ದೆ ನೋಡಿ. 2.5 ಬಂದಿತ್ತು. ನಾನು 3/4ಗೆ ಇಟ್ಟೆ. ಅಳತೆ ಬ್ಲೌಸಲ್ಲಾದರೆ ಅದರಲ್ಲೇ ನೋಡಿ ಇಟ್ಕೊಬೋದು. ಈಗ ಹಾರ್ಮೋಲ್ ಬಂದುಬಿಟ್ಟು 5.5 ಬಂದಿತ್ತು. ನಾನು 6 ಇಂಚಿಗೆ ಇಟ್ಕೊಂಡೆ. ಇದು ನಾನು 4.5 ಇಂಚ್ ಹಾರ್ಮೋಲ್ ಇಟ್ಕೊಂಡು ಕಟ್ಟಿಂಗು ಸ್ಟಿಚಿಂಗು ಮಾಡ್ತೀನಲ್ಲ, ಆ ರೀತಿ ಅಲ್ಲ ಫ್ರೆಂಡ್ಸ್. ಇದು ಇನ್ನೊಂದು ಮೆಥಡ್. ಈ ಮೆಥಡಲ್ಲೂ ಸಹ ನೀವು ಫಾಲೋ ಮಾಡಿ ಸ್ಟಿಚ್ ಮಾಡ್ಬೋದು. ಹಾಗಾಗಿ ನಾನು ಒಂದೇ ವಿಡಿಯೋದಲ್ಲಿ ಕಟ್ಟಿಂಗು ಸ್ಟಿಚಿಂಗು ಹೇಳ್ಕೊಟ್ಟಿದ್ದೀನಿ, ಯಾಕಂದರೆ ಕನ್ಫ್ಯೂಸ್ ಆಗಬಾರ್ದು ಅಂಥೇಳಿ. 40 ಸೈಜ್ ಎದೆ ಸುತ್ತಳತೆ ಇರೋ ಬ್ಲೌಸ್ಗೆ ನೀವು 6 ಇಂಚು ಹಾರ್ಮೋಲನ್ನು ಇಟ್ಕೋಬೇಕಾಗತ್ತೆ ನೋಡಿ. ಈ ರೀತಿ ನಾನೀಗ ಫ್ರಂಟು ಮತ್ತು ಬ್ಯಾಕ್ ಪಾರ್ಟನ್ನು ಒಟ್ಟಿಗೆ ಇಟ್ಕೊಂಡು ಮಾರ್ಕ್ ಹಾಕ್ತಾಯಿದ್ದೀನಿ. ಒಟ್ಟಿಗೆ ಕಟ್ ಮಾಡ್ತೀನಿ ಫ್ರಂಟು ಮತ್ತು ಬ್ಯಾಕು. ಈಗ ನಾನು ಮುಂದ್ಗಡೆ ಬೆಲ್ಟ್ ಪಟ್ಟಿಗೆ ಕಟ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಬೆಲ್ಟ್ ಪಟ್ಟಿ ತುಂಬ ಈಸಿಯಾಗಿ ಇಟ್ಕೋಬೋದು ನೋಡಿ. ಈ ರೀತಿ ಕರೆಕ್ಟಾಗಿ ಬರುತ್ತೆ ಬೆಲ್ಟ್ ಪಟ್ಟಿ. ಮತ್ತು ಈಗ ನೋಡಿ ಫ್ರೆಂಡ್ಸ್, ಈ ರೀತಿ ಬೆಲ್ಟ್ ಪಟ್ಟಿನ ಹಾಕ್ಕೊಳ್ಳಿ. ಈ ರೀತಿ ಕನ್ಫ್ಯೂಸ್ ಆದರೆ ನೀವು 3 ಇಂಚಿಗೆ ಮತ್ತು 2.5 ಇಂಚಿಗೆ ಬೆಲ್ಟ್ ಪಟ್ಟಿನ ನೀವು ಮಾರ್ಕ್ ಮಾಡ್ಕೊಬೋದು. ಬ್ಲೌಸಲ್ಲೇ ಅಳತೆ ಬ್ಲೌಸಲ್ಲೇ ಬಂದರೆ 1 ಇಂಚಿಗೆ ಕೆಳಗಿಳಿಸಿ. ಇಲ್ಲ ಅಂತಂದರೆ 3 ಇಂಚಿಗೆ 2.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ನೋಡಿ. ಈ ರೀತಿ ಈಗ ನಾನು ಬ್ಯಾಕು ಫ್ರಂಟು 4 ಪಾರ್ಟನ್ನು ಒಟ್ಟಿಗೆ ಕಟ್ ಮಾಡಿದೆ. ಈಗ ಫ್ರಂಟಲ್ಲಿ 2 ಪೀಸನ್ನಷ್ಟೇ ಕಟ್ ಮಾಡ್ತಾ ಇದ್ದೀನಿ. ಈಗ ಶೋಲ್ಡರು
ಈಗ ಫ್ರಂಟಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಈಗ ಫ್ರಂಟ್ ಪಾರ್ಟು ರೆಡಿ ಆಯಿತು. ಈಗ ಬ್ಯಾಕ್ ಪಾರ್ಟು ಅವರು ರೌಂಡ್ ನೆಕ್ಕೆ ಹೇಳಿದರು, ಹಾಗಾಗಿ ಒಂದ್ಸಲಿ ನಾವು ಬ್ಲೌಸ್ ಉದ್ದ ಕರೆಕ್ಟ್ ಇದೆಯಾ ಅಂತೇಳಿ ನೋಡ್ಕೊಬೇಕು. ಈಗ ಎಷ್ಟು ಡೀಪ್ ಇದೆ ಅಳತೆ ಬ್ಲೌಸಲ್ಲೇ ನೋಡ್ಕೊಬೋದು, ಅಳತೆ ಮಾಡಿ ಸಹ ನೀವು ನೋಡ್ಬೋದು. ನಾನು ಅಳತೆ ಬ್ಲೌಸಲ್ಲೇ ನೋಡಿಕೊಂಡೆ. ಇದು ರೌಂಡ್ ನೆಕ್ಕೆ ಹೇಳಿರೋದ್ರಿಂದ ಅಳತೆ ಬ್ಲೌಸಲ್ಲೂ ರೌಂಡ್ ನೆಕ್ಕೆ ಇದ್ದಿದ್ದರಿಂದ ಅಳತೆ ಬ್ಲೌಸಲ್ಲಿ ಯಾವ ರೀತಿ ರೌಂಡ್ ಶೇಪ್ ಇದೆ ಅದೇ ಶೇಪೇ ಕೊಡ್ತಾ ಇದ್ದೀನಿ. ಬಿಗಿನರ್ಸ್ ಏನಾದರೂ ಕಲಿತಾ ಇದ್ದರೆ ಈ ಟಿಪ್ಸು ಫಾಲೋ ಮಾಡ್ಬೋದು, ಈಸಿ ಆಗುತ್ತೆ. ಯಾಕಂದರೆ ರೌಂಡ್ ಶೇಪು ಅವರಿಗೆ ಹಾಕಕ್ಕೆ ಬರ್ತಾ ಇರಲ್ಲ. ಈ ರೀತಿ ರೌಂಡ್ ಶೇಪ್ ಇರೋ ಬ್ಲೌಸನ್ನೇ ಕೊಟ್ಟಾಗ ಅಳತೆ ಬ್ಲೌಸಲ್ಲೇ ನೋಡಿಕೊಂಡು ರೌಂಡ್ ಶೇಪನ್ನು ಹಾಕ್ಬೋದು. ನೋಡಿ, ಕುತ್ತಿಗೆ ಅಗಲ ಕೆಳಗೆ 2.5 ಇಂಚಿಗೆ ಇಟ್ಕೊಳ್ಳಿ. ಮೇಲ್ ಮಾತ್ರ 2.25 ಇಂಚಿಗೆ ಇಟ್ಕೊಳ್ಳಿ, ಇಲ್ಲ ಅಂತಂದರೆ ಶೋಲ್ಡರ್ ಡ್ರಾಪ್ ಆಗಿಬಿಡುತ್ತೆ ತುಂಬ ಜಾಸ್ತಿ ಆದರೆ. ಈಗ ರೌಂಡ್ ಶೇಪಲ್ಲಿ ನಾನು ಕಟ್ ಮಾಡ್ತಾಯಿದ್ದೀನಿ. ಕಟ್ ಮಾಡಿದೆ, ಸ್ವಲ್ಪ ಶೇಪನ್ನು ತಗೊಂಡೆ. ನೋಡಿ ಫ್ರೆಂಡ್ಸ್, ಬ್ಯಾಕ್ ಪಾರ್ಟ್ ಸಹ ರೆಡಿ ಆಯಿತು. ಈಗ ಫ್ರಂಟ್ ಪಾರ್ಟ್ ಸಹ ರೆಡಿ ಆಯಿತು. ಈಗ ಏನಿದ್ರು ಸ್ಟಿಚಿಂಗ್ ಮಾಡೋದು. ಸ್ಟಿಚಿಂಗ್ ಯಾವ ರೀತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತೀನಿ. ನೋಡಿ, ಬೆಲ್ಟ್ ಪಟ್ಟಿ ಎಲ್ಲ ರೆಡಿ ಆಯಿತು. ಈಗ ಸ್ಟಿಚಿಂಗ್ ಮಾಡೋಕ್ಕೆ ನಾನು ಥ್ರೆಡ್ ಎಲ್ಲ ಹಾಕಿ ರೆಡಿ ಮಾಡಿಕೊಂಡೆ. ಈಗ ಫಸ್ಟ್ ನಾನು ಬ್ಯಾಕಲ್ಲಿ ಸ್ಟಿಚ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಇದು ಬ್ಯಾಕ್ ಪಾರ್ಟು. ಸ್ವಲ್ಪ ಮಡ್ಚ್ಕೊಂಡು ಹೊಲಿತಾ ಇದ್ದೀನಿ, ಯಾಕಂದರೆ ಬ್ಯಾಕಲ್ಲಿ ಸಾದಾ ಬ್ಲೌಸ್ ಆಗಿರೋದ್ರಿಂದ ಬ್ಯಾಕ್ ಪಾರ್ಟು ಫಸ್ಟ್ ಸ್ಟಿಚ್ ಮಾಡ್ಕೊಬೇಕು. ನೀವೆಲ್ಲ ಯಾವ ರೀತಿ ಸ್ಟಿಚ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಈಗ ಅಳತೆ ಬ್ಲೌಸೇ ನೋಡ್ಕೊಬೇಕು. 14.5 ಇದರ ಉದ್ದ ಇತ್ತು. 14.5ಗೆ ಕರೆಕ್ಟಾಗಿ ನೋಡಿ ಮಾರ್ಕ್ ಮಾಡಿಕೊಂಡು ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ. 2 ಇಂಚು ಎಕ್ಸ್ಟ್ರಾ ಇಟ್ಕೊಂಡಿದ್ದೆ. ಸಾದಾ ಬ್ಲೌಸಿಗೆ 2 ಇಂಚ್ ಎಕ್ಸ್ಟ್ರಾ ಇಟ್ಕೊಬೇಕು. ಲೈನಿಂಗ್ ಬ್ಲೌಸಿಗಾದರೆ 1 ಇಂಚ್ ಎಕ್ಸ್ಟ್ರಾ ಇಟ್ಕೊಬೇಕು ಬ್ಲೌಸ್ ಲೆಂತು. ಈಗ ನೋಡಿ, ಕರೆಕ್ಟಾಗಿ ಮಾರ್ಜಿನ್ ಬಿಟ್ಬಿಟ್ಟು 14.5 ಕರೆಕ್ಟಾಗಿತ್ತು. ಈಗ ಫ್ರಂಟ್ ಪಾರ್ಟು. ಫ್ರಂಟಲ್ಲಿ ನಾನು ಈ ರೀತಿ ಟಕ್ಸನ್ನು ಹಿಡಿತೀನಿ. ಟಕ್ಸಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. 2 ಇಂಚು ಗ್ಯಾಪ್ ಇರಬೇಕು. ಟಕ್ಸಿನ ಗ್ಯಾಪು 2 ಇಂಚ್ ಇರಬೇಕು. ನೋಡಿ, ಮಡ್ಚೋದು ಈ ರೀತಿಯಲ್ಲಿ ಮಡ್ಚ್ಕೊಳ್ಳಿ. ಟಕ್ಸು ತುಂಬ ಈಸಿ ಆಗುತ್ತೆ. ಟಕ್ಸನ್ನು ಸ್ಟಿಚ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಟಕ್ಸು ಹಿಡಿಯುವಾಗ ಮೇಯ್ನಾಗಿ ನೀವು ಸ್ಟಾರ್ಟಿಂಗಲ್ಲಿ ಗಂಟನ್ನು ಹಾಕೋದು ಮರಿಬಾರ್ದು. ಯಾಕಂದರೆ ಗಂಟು ಹಾಕಿಲ್ಲ ಅಂದರೆ ಟಕ್ಸ್ ಹೊಲಿಗೆ ಬಿಚ್ಚಿ ಹೋಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಸ್ಟಾರ್ಟಿಂಗು ನೀವು ಗಂಟನ್ನು ಹಾಕೋದು ನೆನಪಲ್ಲಿ ಇಟ್ಕೊಂಡು ಗಂಟು ಹಾಕ್ಬೋದು. ಮತ್ತು 2 ಸ್ಟಿಚ್ ಸಹ ಬೇಕಿದ್ದರೂ ಹಾಕ್ಬೋದು. ನಾನು 1 ಸ್ಟಿಚ್ ಹಾಕ್ತೀನಿ, ಆದರೆ ಸ್ಟಾರ್ಟಿಂಗು ಎಂಡಲ್ಲಿ ಗಂಟು ಕರೆಕ್ಟಾಗಿ ಹಾಕಿರ್ತೀನಿ, ಹಾಗಾಗಿ ಏನು ಪ್ರಾಬ್ಲಮ್ ಆಗಲ್ಲ. ಈಗ ನೋಡಿ, ಟಕ್ಸ್ ಹಿಡಿತಾ ಇದ್ದೀನಿ. ಟಕ್ಸ್ ಎಲ್ಲ ಹಿಡಿದಾಯಿತು. ಈಗ ಕಟಿಂಗ್ ಮಾಡ್ಕೊಬೇಕು. ಫ್ರಂಟಲ್ಲಿ 2 ಪಾರ್ಟನ್ನು ಕಟ್ ಮಾಡಿಕೊಂಡು ಬ್ಯಾಕ್ ಪಾರ್ಟ್ ಮೇಲೆ ಇಟ್ಬಿಟ್ಟು ಈಗ ಬೆಲ್ಟ್ ಪಟ್ಟಿಗೆ ಎಷ್ಟು ಇಂಚ್ ಬೇಕು ಅನ್ನೋದನ್ನು ಅಳತೆ ಮಾಡ್ಕೊಬೇಕು. 3 ಇಂಚು. 3 ಇಂಚ್ ಬಂದರೆ 3.5 ಇಡಿ, 2.5 ಬಂದರೆ 3 ಇಡಿ. ನೋಡಿ, ಈ ರೀತಿ 2 ಪಾರ್ಟನ್ನು ಇಟ್ಬಿಟ್ಟು ಟೇಪಲ್ಲಿ ಅಳತೆ ಮಾಡ್ಕೊಬೇಕು. ಆಗ ಕರೆಕ್ಟಾಗಿ ಬರುತ್ತೆ. ಈಗ ಬೆಲ್ಟ್ ಪಟ್ಟಿಗೆ ನಾನು 3.5 ಮತ್ತು 3 ಇಂಚಿಗೆ ಬೆಲ್ಟ್ ಪಟ್ಟಿ ರೆಡಿ ಮಾಡಿಕೊಂಡೆ. ಈಗ ಬಟ್ಟೆ ಒಂದೊಂದೇ ಇರೋದ್ರಿಂದ 2 ಬಟ್ಟೆ ಎಕ್ಸ್ಟ್ರಾ ಕೊಡಬೇಕಾಗತ್ತೆ. ಕೊಡ್ತಾ ಇದ್ದೀನಿ. ಒಂದು ಬೆಲ್ಟ್ ಪಟ್ಟಿ ಮೇಲಿದ್ದರೆ ಇನ್ನೊಂದು ಬೆಲ್ಟ್ ಪಟ್ಟಿ ಕೆಳಗಿರಬೇಕು, ಆಗ ಕರೆಕ್ಟಾಗಿ ಕೊಡೋದಕ್ಕೆ ಬರುತ್ತೆ.
ನೋಡಿ ಬೆಲ್ಟ್ ಪಟ್ಟಿ, ಒಂದು ಬೆಲ್ಟ್ ಪಟ್ಟಿ ಫುಲ್ ಶೇಪ್ ಕಟ್ ಮಾಡಿಕೊಂಡು ಎರಡೂ ಬೆಲ್ಟ್ ಪಟ್ಟಿನೂ ಕಟ್ ಮಾಡಿಕೊಂಡೆ. ಈಗ ಬ್ಲೌಸ್ ಪೀಸ್ಗೆ ಅಟ್ಯಾಚ್ ಮಾಡೋದಕ್ಕಿಂತ ಮುಂಚೆ ಕಿನಾರಿ ಹೊಲಿಗೆನ ಹಾಕೊಬೇಕು. ಅಂದರೆ ಮೇಯ್ನ್ ಬ್ಲೌಸ್ ಪೀಸ್ ಮೇಲಲ್ಲ, ಎಕ್ಸ್ಟ್ರಾ ಬಟ್ಟೆ ಕೊಟ್ಟಿರ್ತೀರಲ್ಲ ಅದ್ರ ಮೇಲೆ. ಲೈನಿಂಗ್ ಬ್ಲೌಸ್ ಆದರೆ ಲೈನಿಂಗ್ ಮೇಲೆ ಕಿನಾರಿ ಸ್ಟಿಚ್ಚನ್ನು ಹಾಕೊಳ್ಳಿ. ನೋಡಿ ಫ್ರೆಂಡ್ಸ್, ಈಗ ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಬೆಲ್ಟ್ ಪಟ್ಟಿ ತುಂಬ ಈಸಿ ಇದೆ. ಈಗ ಫ್ರಂಟಲ್ಲಿ ಬೆಲ್ಟ್ ಪಟ್ಟಿಯನ್ನು ಕೊಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಬೆಲ್ಟ್ ಪಟ್ಟಿ ಈ ರೀತಿ ಉಲ್ಟಾ ಮಾಡಿ ಸ್ಟಿಚ್ ಹಾಕೊಬೇಕು. ಯಾರೆಲ್ಲ ಈ ರೀತಿ ಸ್ಟಿಚ್ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ. ಬೆಲ್ಟ್ ಪಟ್ಟಿ ಈ ರೀತಿ ಈಸಿಯಾಗಿದೆ. ಈ ರೀತಿ ಫೋಲ್ಡ್ ಮಾಡಿಕೊಂಡು ಕೊಡಬೇಕು. ಬಿಗಿನರ್ಸ್ ಏನಾದರೂ ಕಲಿತಿದ್ರೆ ಒಂದು 2 ಸರಿ ಕಷ್ಟ ಅನಿಸುತ್ತೆ, ಆಮೇಲೆ ಮತ್ತೆ ಬೆಲ್ಟ್ ಪಟ್ಟಿ ಕರೆಕ್ಟಾಗಿ ಬರುತ್ತೆ. ಓವರ್ಲಾಕ್ ಮಿಷನ್ ಇಲ್ದವರು ಈ ರೀತಿ ಬೆಲ್ಟ್ ಪಟ್ಟಿಯನ್ನು ರೆಡಿ ಮಾಡ್ಬೋದು. ಈಗ ಫ್ರಂಟಲ್ಲಿ ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡಾಯಿತು. ಈಗ ಶೋಲ್ಡರ್ನ ಜಾಯಿಂಟ್ ಮಾಡ್ಕೊಳ್ತೀನಿ. ಶೋಲ್ಡರ್ ಕರೆಕ್ಟಾಗಿ ಕುತ್ತಿಗೆ ಹತ್ರ ಮಾತ್ರ ಕರೆಕ್ಟಾಗಿ ಸಮವಾಗಿ ಬರಬೇಕು. ಯಾಕಂದರೆ ಕುತ್ತಿಗೆ ಹತ್ರ ಸಮವಾಗಿ ಬರಲಿಲ್ಲ ಅಂದರೆ ಪೈಪಿಂಗ್ ಕೊಟ್ಟಾಗ ನೀಟಾಗಿ ಕಾಣಿಸಲ್ಲ. 2 ಹೊಲಿಗೆ ಹಾಕ್ಕೊಳ್ತೀನಿ ನಾನು ಶೋಲ್ಡರಲ್ಲಿ. ಈಗ ಗುಂಡಿಪಟ್ಟಿ ಕಾಜಾಪಟ್ಟಿ. ಗುಂಡಿಪಟ್ಟಿ ಕಾಜಾಪಟ್ಟಿ ಮಾಡೋದಕ್ಕೆ 2 ಪಟ್ಟಿನೂ ಕರೆಕ್ಟ್ ಇದೆಯಾ ನೋಡ್ಕೊಬೇಕು. ಈಗ ರಿಂಗ್ ಪಟ್ಟಿಗೆ 3.5 ಇಂಚ್ ಅಗಲ ಬಟ್ಟೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹುಕ್ಸ್ ಪಟ್ಟಿಗೆ 2.5 ಇಂಚು. ರಿಂಗ್ ಪಟ್ಟಿಗೆ ಫಸ್ಟು ಕೊಡ್ತಾ ಇದ್ದೀನಿ. 2 ಫೋಲ್ಡಿಂಗಲ್ಲಿ ಕೊಡ್ತಾ ಇದ್ದೀನಿ. ಒಂದ್ಸಲಿ ಚೆಕ್ ಮಾಡ್ಕೊಬೇಕು ಕರೆಕ್ಟ್ ಇದೆಯಾ ಅಂತೇಳ್ಬಿಟ್ಟು. ಮತ್ತು ಸ್ಟಿಚ್ ಆದಮೇಲೆ ಬಿಚ್ಚಿ ಹೊಲಿದು ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ರಿಂಗ್ ಪಟ್ಟಿನ ನೀವು ಈ ರೀತಿ ಹೊಲಿರಿ. ಈಗ ರಿಂಗ್ ಪಟ್ಟಿ ಹಚ್ತಾ ಇದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಕನ್ಫ್ಯೂಷನ್ ಇದ್ದರೆ ಕಮೆಂಟ್ ಮಾಡಿ. ನಾನು ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮ ಕಮೆಂಟಿಗೆ ರಿಪ್ಲೈ ಮಾಡ್ತೀನಿ. ನೋಡಿ, ಈಗ ಹುಕ್ಸ್ ಪಟ್ಟಿ ಹಚ್ತಾ ಇದ್ದೀನಿ. ಹುಕ್ಸ್ ಪಟ್ಟಿ 2.5 ಇಂಚು. ರಿಂಗ್ ಪಟ್ಟಿ ನೀವು 4 ಇಂಚ್ ಬೇಕಾದರೂ ಇಟ್ಕೋಬೋದು, 3.5 ಇಂಚ್ ಬೇಕಾದರೂ ಇಟ್ಕೊಬೋದು. ರಿಂಗ್ ಪಟ್ಟಿ ದೊಡ್ಡ ಸಣ್ಣ ಬರುತ್ತೆ ಅಷ್ಟೇ, ಅದರಲ್ಲೇನು ವ್ಯತ್ಯಾಸ ಆಗಲ್ಲ. ತುಂಬ ಚಿಕ್ಕದಾಗೂ ಇರಬಾರ್ದು, ತುಂಬ ದೊಡ್ಡದಾಗೂ ಇರಬಾರ್ದು. ರಿಂಗ್ ಪಟ್ಟಿ, ಹುಕ್ಸ್ ಪಟ್ಟಿ ಒಂದು ಮೀಡಿಯಮ್ ಸೈಜಲ್ಲಿ ಇರಬೇಕು. ರಿಂಗ್ ಪಟ್ಟಿ, ಹುಕ್ಸ್ ಪಟ್ಟಿ 2 ರೆಡಿ ಆಯಿತು. ಈಗ ಸ್ಲೀವ್ ಅಟ್ಯಾಚ್ ಮಾಡಬೇಕು. ಸ್ಲೀವ್ ಅಟ್ಯಾಚ್ ಮಾಡೋಕ್ಕಿಂತ ಮುಂಚೆ ಫ್ರಂಟು ಬ್ಯಾಕು 2 ಕರೆಕ್ಟಾಗಿದೆಯಾ ನೋಡ್ಕೊಬೇಕು. ಎಕ್ಸ್ಟ್ರಾ ಇದ್ದರೆ ಚೂರು ಶೇಪನ್ನು ಕೊಟ್ಕೊಬೇಕು. ತುಂಬ ವ್ಯತ್ಯಾಸ ಬರೋದಿಲ್ಲ. ಯಾಕಂದರೆ ಬೆಲ್ಟ್ ಪಟ್ಟಿ ನಾನು ಹೇಳಿರೋ ಮೆಥಡ್ ಥರ ನೀವು ಫಾಲೋ ಮಾಡಿದ್ರೆ ಬೆಲ್ಟ್ ಪಟ್ಟಿ ವ್ಯತ್ಯಾಸ ಬರಲ್ಲ. ಈಗ ಸ್ಲೀವು ರೆಡಿ ಮಾಡ್ಕೊಬೇಕು. ನಾನು ಅಳತೆ ಬ್ಲೌಸ್ ಅಲ್ಲ, ಸ್ಟಿಚ್ ಮಾಡ್ತಿರೋ ಬ್ಲೌಸನ್ನೇ ಹಿಡಿದ್ಬಿಟ್ಟು ಸ್ಲೀವ್ಗೆ ಕರೆಕ್ಟ್ ಇದೆಯಾ ಅಂತ ನೋಡ್ಕೊಳ್ತಾ ಇದ್ದೀನಿ. ಈಗ ಸ್ಲೀವ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ 9 ಇಂಚಿಗೆ ಮಾರ್ಕ್ ಮಾಡಿ ಸ್ಲೀವನ್ನ ಮಡಿಸ್ಬೇಕಾಗಿತ್ತು. ಯಾಕಂದರೆ ಸಾದಾ ಬ್ಲೌಸ್ ಆಗಿರೋದ್ರಿಂದ. ನೋಡಿ, ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಇದಕ್ಕೆ ಬಟ್ಟೆ ಏನೋ ಅಟ್ಯಾಚ್ ಮಾಡೋಂಥ ನೆಸೆಸಿಟಿ ಇರಲಿಲ್ಲ. ಯಾಕಂದರೆ 1 ಮೀಟರ್ ಬ್ಲೌಸ್ ಪೀಸ್ ಕೊಟ್ಟಿದ್ರು. ಹಾಗಾಗಿ ಬಟ್ಟೆ ಏನೋ ಕಡಿಮೆ ಆಗಿರಲಿಲ್ಲ. ಹಾಗಾಗಿ ಬಟ್ಟೆನ ನಾನು ಏನೋ ಅಟ್ಯಾಚ್ ಮಾಡಲಿಲ್ಲ. ಫ್ರೆಂಡ್ಸ್, ಬಟ್ಟೆ ಜಾಸ್ತಿ ಕೊಟ್ಟಾಗ ನಮಗೆ ಜಾಸ್ತಿ ಪ್ಯಾಚ್ ಕೊಡೋ ಕೆಲಸ ಇರೋದಿಲ್ಲ. ಪ್ಯಾಚ್ ಕೊಡೋ ಕೆಲಸ ಇಲ್ಲ ಅಂದರೆ ಕೆಲಸ ಬೇಗ ಮುಗಿಯುತ್ತೆ. 15-20 ನಿಮಿಷದಲ್ಲಿ ಸಾದಾ ಬ್ಲೌಸನ್ನು ಹೊಲಿಬೋದು. ಫ್ರೆಂಡ್ಸ್, ನಾನೀಗ ಸ್ಲೀವ್ ಅಟ್ಯಾಚ್ ಮಾಡ್ತಿದ್ದೀನಿ. ಸ್ಲೀವನ್ನು ನೀವು ಶೋಲ್ಡರಿಂದ ಮಾರ್ಕ್ ಮಾಡಿ ಕೊಡ್ಬೋದು, ಇಲ್ಲಾಂದರೆ ಫುಲ್ ನಿಮಗೆ ಕರೆಕ್ಟಾಗಿ ಬರುತ್ತೆ ಅನ್ನಂಗಿದ್ರೆ ಫುಲ್ ಕೊಡ್ಬೋದು. ನಾನು ಶೋಲ್ಡರಿಂದ ಶೋಲ್ಡರ್ಗೆ ಕೊಟ್ಟೆ ಮಾರ್ಕ್ ಮಾಡಿಕೊಂಡು. ಸ್ಲೀವಿಗೆ 2 ಸ್ಟಿಚ್ಚು ಬೇಕಾಗುತ್ತೆ. 2 ಸ್ಟಿಚ್ ಹಾಕಿ ನೀವು ಸ್ಲೀವನ್ನು ಜಾಯಿಂಟ್ ಮಾಡ್ಬೋದು. ನೋಡಿ, ಸ್ಲೀವು ಅರ್ಧ ಶೋಲ್ಡರಿಂದ ಮಾರ್ಕ್ ಮಾಡಿಕೊಂಡು ಕೊಟ್ಟರೆ ಸ್ಲೀವು ಯಾವುದೇ ಕಾರಣಕ್ಕೂ ಮಿಸ್ ಆಗಲ್ಲ, ಕರೆಕ್ಟಾಗಿ ಬರುತ್ತೆ. ನೋಡಿ, ಈ ರೀತಿ ಮಾರ್ಕ್ ಮಾಡಿ ಸ್ಲೀವು
ಆ ಕಡೆಯಿಂದ ಅರ್ಧ ಈ ಕಡೆಯಿಂದ ಅರ್ಧ, ಯಾಕಂದರೆ ಬಿಗಿನರ್ಸಿಗೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು ನಾನು ಈ ಮೆಥಡನ್ನು ಹೇಳ್ಕೊಟ್ಟಿದ್ದೀನಿ. ನಂತರ ಫುಲ್ ಸ್ಲೀವ್ಗೆ ಒಂದು ಸ್ಟಿಚ್ಚನ್ನು ಹಾಕಿದ್ರೆ 2 ಸ್ಟಿಚ್ ಆಗುತ್ತೆ. ಈ ರೀತಿ ಸ್ಲೀವ್ ಅಟ್ಯಾಚ್ ಮಾಡಿ, ತುಂಬ ಈಸಿ ಆಗುತ್ತೆ. ಬಿಗಿನರ್ಸ್ ಕಲಿತಾ ಇರೋರಿಗೂ ಸ್ಲೀವ್ ಈ ರೀತಿ ಅಟ್ಯಾಚ್ ಮಾಡೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ. ಫ್ರೆಂಡ್ಸ್, ನಾನಿದು ಆರ್ಮೋಲಲ್ಲಿ 4.5 ಇಂಚ್ ಇಟ್ಕೊಂಡು ಸ್ಟಿಚ್ ಮಾಡ್ತೀನಲ್ಲ, ಆ ರೀತಿ ಅಲ್ಲ. ಇದು ನೀವು ಆರ್ಮೋಲ್ ನಾನು 6 ಇಂಚ್ ಇಟ್ಕೊಂಡಿದ್ದೀನಿ. 40 ಸೈಜಿನ ಬ್ಲೌಸಿಗೆ ಆರ್ಮೋಲು 6 ಇಂಚ್ ಬೇಕಾಗುತ್ತೆ. ಕರೆಕ್ಟಾಗಿ ಬರುತ್ತೆ ಆರ್ಮೋಲ್ ರೌಂಡಿಂಗ್ ಎಲ್ಲ. ಫ್ರೆಂಡ್ಸ್ ನೋಡಿ, ಈಗ ನಾನು ಪೈಪಿಂಗ್ ಕೊಡೋದಕ್ಕೆ ಕ್ರಾಸ್ ಪೀಸ್ ಕಟ್ ಮಾಡ್ತಾ ಇದ್ದೀನಿ. 1/4 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಪೈಪಿಂಗಿಗೆ ಕ್ರಾಸ್ ಪೀಸನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕ್ರಾಸ್ ಆಗಿ ಇದ್ದರೆ ಪೈಪಿಂಗ್ ನೀಟಾಗಿ ಬರುತ್ತೆ, ಇಲ್ಲ ಅಂತಂದರೆ ಪೈಪಿಂಗ್ ನೀಟಾಗಿ ಬರಲ್ಲ. ಇದು ಥ್ರೆಡ್ ಪೈಪಿಂಗ್ ಅಲ್ಲ, ನಾರ್ಮಲ್ ಪೈಪಿಂಗು. ನಾರ್ಮಲ್ ಸಾದಾ ಬ್ಲೌಸಿಗೆ ಪೈಪಿಂಗ್ ಕೊಡೋದಕ್ಕೆ 1/4 ಇಂಚಿಗೆ ಕ್ರಾಸ್ ಬಟ್ಟೆಯಲ್ಲಿ ಕಟ್ ಮಾಡಿಕೊಂಡು ನಾನು ಪೈಪಿಂಗ್ ಕೊಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ವ್ಯೂವರ್ಸು ಒಬ್ಬರು ಕೇಳಿದರು ಪೈಪಿಂಗ್ ಕೊಡೋದು ಹೇಳ್ಕೊಡಿ ಅಂತೇಳಿ. ನಾನು ಇನ್ನೊಂದು ವಿಡಿಯೋದಲ್ಲಿ ಕ್ಲಿಯರಾಗಿ ಪೈಪಿಂಗ್ ಕೊಡೋದು ಹೇಳ್ಕೊಡ್ತೀನಿ. ಇವತ್ತು ಇದರಲ್ಲೂ ಸಹ ಪೈಪಿಂಗ್ ಕೊಡೋದನ್ನು ಹೇಳಿದ್ದೀನಿ. ಈ ರೀತಿ ಪೈಪಿಂಗ್ ಜಾಯಿಂಟ್ ಮಾಡಿಕೊಂಡು ತುದಿಗೆ ಒಂದು ಸ್ಟಿಚ್ಚನ್ನು ಹಾಕ್ಕೊಬೇಕು. ನೋಡಿ, ಇದು ನಾರ್ಮಲ್ ಪೈಪಿಂಗು. ಈಗ ನಾನು ಹೇಳ್ಕೊಟ್ಟಿರೋ ಎಲ್ಲ ಮೆಥಡು ಫಾಲೋ ಮಾಡಿದ್ರೆ ನೀವು ಬ್ಲೌಸನ್ನು ತುಂಬ ಬೇಗ ಹೊಲಿಬೋದು. ಒಂದೊಂದ್ಸಲಿ ತುಂಬ ಅರ್ಜೆಂಟ್ ಬ್ಲೌಸ್ ಕೊಡೋದಿರುತ್ತೆ, ಆಗ ನಾವು ಈ ಮೆಥಡ್ ಎಲ್ಲ ಫಾಲೋ ಮಾಡಿದ್ರೆ ಈಸಿ ಆಗುತ್ತೆ. ನೋಡಿ, ಈಗ ನಾನು ಪೈಪಿಂಗ್ ಕೊಡೋದಕ್ಕಿಂತ ಮುಂಚೆ ಉಕ್ಸ್ ಪಟ್ಟಿ ರಿಂಗ್ ಪಟ್ಟಿ ಕರೆಕ್ಟ್ ಇದೆಯಾ ಅಂತ ನೋಡಿಕೊಂಡೆ. ಈಗ ನಾನು ಕುತ್ತಿಗೆ ಹತ್ರದಿಂದ, ಅಂದರೆ ನೋಡಿ ಸ್ಟಿಚ್ ಮಾಡ್ಕೊಂಡಿರೋ ಭಾಗ ಆ ಕಡೆ ಇರಬೇಕು. ಪೈಪಿಂಗಿನ ಕೊಡೋದಕ್ಕೆ ಫಸ್ಟು ಪೀಸನ್ನು ಬ್ಲೌಸಿಗೆ ಅಟ್ಯಾಚ್ ಮಾಡ್ಕೊಬೇಕು, ನಂತರ ಪೈಪಿಂಗ್ ಕೊಡೋದು. ಫ್ರೆಂಡ್ಸ್, ಒಂದು ಟಿಪ್ಸ್ ಏನು ಅಂದರೆ, ಈ ಬ್ಲೌಸು ನೀವು ಈ ರೀತಿ ಅಟ್ಯಾಚ್ ಮಾಡ್ತಾ ಇರುವಾಗ ಬ್ಲೌಸ್ ಪೀಸು ಮಿಷನಿಂದ ಕೆಳಗೆ ಹೋಗಬಾರ್ದು, ಮಿಷನ್ ಮೇಲೆ ಇರಬೇಕು. ಯಾಕಂದರೆ ಪೈಪಿಂಗ್ ನೀಟಾಗಿ ಬರಬೇಕು ಅಂದರೆ ನೀವು ಆದಷ್ಟು ಬ್ಲೌಸನ್ನು ರೌಂಡಾಗಿ ಮಿಷನ್ ಮೇಲೇ ಇಟ್ಕೊಂಡು ತಿರ್ಸ್ಬೇಕು, ಆಗ ಪೈಪಿಂಗ್ ಕರೆಕ್ಟಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಈಗ ಪೈಪಿಂಗ್ ಕೊಡೋದಕ್ಕಿಂತ ಮುಂಚೆ ನಾವು ಕಚ್ಚನ್ನು ಹಾಕ್ಕೊಳ್ಳೋದು ಮರಿಬಾರ್ದು. ಚಿಕ್ಕದಾಗಿ ನಾನು ಕಚ್ಚನ್ನು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಈಸಿ ಇದೆ ಈ ಪೈಪಿಂಗ್ ಮೆಥಡು, ಫಾಲೋ ಮಾಡಿ. 1/4 ಇಂಚಿಗೆ ಪೈಪಿಂಗ್ ಕ್ರಾಸ್ ಬಟ್ಟೆನ ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಮಡಚಿ ಹೊಲ್ಕೊಳ್ಳಿ. ಈಗ ನೋಡಿ ಫ್ರೆಂಡ್ಸ್, ಪೈಪಿಂಗ್ ಕೊಡೋದಕ್ಕೆ ನಾನು ಫೋಲ್ಡ್ ಮಾಡ್ತಿದ್ದೀನಿ. ನೀಟಾಗಿ ಈ ರೀತಿ ಕೂಳೆ ಎಲ್ಲ ಒಳಗಾಕ್ಬಿಟ್ಟು ಪೈಪಿಂಗನ್ನು ಕೊಡಬೇಕು. ನೋಡಿ ಫ್ರೆಂಡ್ಸ್, ಪೈಪಿಂಗ್ ಆಗ್ತಾ ಇದೆ. ಪೈಪಿಂಗ್ ನೀಟಾಗಿ ಬರೋದಕ್ಕೆ ನಾವು ಆದಷ್ಟು ಏನು ಫಾಲೋ ಮಾಡಬೇಕು ಅಂದರೆ, ಪೈಪಿಂಗ್ ಕೊಡೋವಂಥ ಬಟ್ಟೆನ ಕ್ರಾಸಾಗಿ ಕಟ್ ಮಾಡ್ಕೊಬೇಕು. ಪೈಪಿಂಗ್ ಕೊಡೋವಂಥ ಬಟ್ಟೆನ ನೀವು ಸ್ಟ್ರೈಟಾಗಿ ಕಟ್ ಮಾಡಿಕೊಂಡ್ರೆ ಪೈಪಿಂಗ್ ನೀಟಾಗಿ ಬರೋದಿಲ್ಲ. ಹೆಮ್ಮಿಂಗ್ ಪಟ್ಟಿ ಕೊಡೋದಕ್ಕೂ ಅಷ್ಟೇ ನೀವು ಕ್ರಾಸಾಗಿ ಕಟ್ ಮಾಡ್ಕೊಳ್ಳಿ. ಈ ಪೈಪಿಂಗ್ ಕೊಡೋದಕ್ಕೂ ಅಷ್ಟೇ ನೀಟಾಗಿ ಬರುತ್ತೆ. ನೋಡ್ಕೊಳ್ಳಿ ಪೈಪಿಂಗ್ ಎಷ್ಟು ನೀಟಾಗಿ ಬರ್ತಿದೆ ಅಂತೇಳಿ. ಫ್ರೆಂಡ್ಸ್, ನನ್ನ ಹಿಂದಿನ ಒಂದು ವಿಡಿಯೋದಲ್ಲಿ ಫುಲ್ಲು ಪೈಪಿಂಗ್ ಕೊಡೋದೇ ಯಾವ ರೀತಿ ಅಂದ್ಬಿಟ್ಟು ನಾನು ಹೇಳ್ಕೊಟ್ಟಿದ್ದೀನಿ. ಗೋಲ್ಡ್ ಬಟ್ಟೆಯಲ್ಲಿ ಪೈಪಿಂಗ್ ಕೊಟ್ಟಿದ್ದೀನಿ, ಅದು ನೀಟಾಗಿ ಕಾಣ್ತಾ ಇದೆ. ನೋಡಿ, ಈ ರೀತಿ ಪೈಪಿಂಗನ್ನು ಕೊಟ್ಕೊಳ್ಳಿ. ಪೈಪಿಂಗಲ್ಲಿ ನೀವು ಮೇಯ್ನ್ ಏನು ಫಾಲೋ ಮಾಡಬೇಕು ಅಂದರೆ, ಕ್ರಾಸ್ ಬಟ್ಟೆ ಕಟ್ ಮಾಡ್ಕೊಳ್ಳೋದು, ಮತ್ತು ಈ ಬ್ಲೌಸಿಗೆ ಕೂಳೆ ಇರುತ್ತಲ್ಲ ಅದನ್ನು ಒಳಗಾಗ್ಬಿಟ್ಟು ನೀಟಾಗಿ ಪೈಪಿಂಗನ್ನು ಕೊಡೋದು. ಮತ್ತು ಪೈಪಿಂಗ್ ಕೊಡುವಾಗ ಕಚ್ಚನ್ನು ಹಾಕ್ಕೊಬೇಕು. ಕಚ್ಚನ್ನು ಹಾಕ್ಕೊಂಡಾಗ ಪೈಪಿಂಗ್ ನೀಟಾಗಿ ತಿರುಗತ್ತೆ, ಇಲ್ಲ ಅಂತಂದರೆ ಉಲ್ಟಾ ಫೋಲ್ಡ್ ಆಗುತ್ತೆ. ನೋಡಿ, ಪೈಪಿಂಗಲ್ಲಿ ಇಷ್ಟು ಮೆಥಡ್ ಇರುತ್ತೆ. ನೀವು ಕಚ್ಚು ಹಾಕ್ಕೊಳ್ಳೋದು ಮರೆಯೋದಾಗಲಿ ಮತ್ತು ಕ್ರಾಸಾಗಿ ಕಟ್ ಮಾಡೋದನ್ನ ಮರೆಯೋದಾಗಲಿ ಮಾಡಿದ್ರೆ ಪೈಪಿಂಗ್ ನೀಟಾಗಿ ಬರಲ್ಲ. ನೋಡಿ ಫ್ರೆಂಡ್ಸ್, ನಾನೀಗ ಫಿಟ್ಟಿಂಗ್ ಮಾಡ್ತಾ ಇದ್ದೀನಿ. ಫಿಟ್ಟಿಂಗು ಅಳತೆ ಬ್ಲೌಸ್ ಹೇಗಿರುತ್ತೋ ಹಾಗೆ ನೀವು ಫಿಟ್ಟಿಂಗ್ ಮಾಡ್ಬೋದು. ನೋಡಿ, ಸ್ಲೀವ್ ರೌಂಡಿಂಗ್ ಆಗಿರ್ಬೋದು, ಆರ್ಮೋಲ್ ಆಗಿರ್ಬೋದು, ಮತ್ತು ಎದೆ ಸುತ್ತಳತೆ ಆಗಿರ್ಬೋದು, ಮತ್ತು ಸೊಂಟ ಆಗಿರ್ಬೋದು, ಇದು ಅಳತೆ ಬ್ಲೌಸಲ್ಲಿ ಬಂತು. ನೀಟಾಗಿ ನೇರವಾಗಿ ಬಂತು. ಒಂದ್ಸತಿ ನಾನು ಟೇಪಲ್ಲಿ ಸಹ ಚೆಕ್ ಮಾಡ್ಕೊಳ್ತೀನಿ, ಯಾಕಂದರೆ ಮಿಸ್ ಆಗಬಾರ್ದು ಅನ್ನೋದಕ್ಕೋಸ್ಕರ. ಅಳತೆ ಬ್ಲೌಸಲ್ಲೂ ಅಷ್ಟೇ ಇದ್ದು, ಟೇಪಲ್ಲೂ ಅಷ್ಟೇ ಇದ್ದರೆ ನಾನು ಸ್ಟಿಚ್ ಮಾಡ್ತೀನಿ. ಈಗ ಅಳತೆ ಬ್ಲೌಸಲ್ಲೂ ಅಷ್ಟೇ ಇತ್ತು, ಅಂದರೆ 10 ಇಂಚ್ ಇತ್ತು ಫ್ರೆಂಡ್ಸ್ ಎದೆ ಸುತ್ತಳತೆ. ಅಂದರೆ ಪೂರ್ತಿ ರೌಂಡಿಂಗ್ ಬಂದು 40 ಇಂಚಿನ ಎದೆ ಸುತ್ತಳತೆ ಅಳತೆ ಬ್ಲೌಸು ಸ್ಟಿಚಿಂಗ್ ಇದು. ಹಾಗಾಗಿ ಅಳತೆ ಬ್ಲೌಸಲ್ಲೂ ಒಂದ್ಸಲಿ ನಾನು ಚೆಕ್ ಮಾಡ್ತೀನಿ, ಮತ್ತು
ಟೇಪಲ್ಲೂ ಸಹ ಅಳತೆ ಹಿಡಿದು ಚೆಕ್ ಮಾಡ್ತೀನಿ. ಈಗ ಎರಡೂ ಕಡೆ ಫಿಟ್ಟಿಂಗನ್ನು ಮಾಡ್ತಾಯಿದ್ದೀನಿ. ಫಿಟ್ಟಿಂಗ್ ಆದಮೇಲೆ ಟಕ್ಸ್ ಹಿಡಿಯೋದು ಫ್ರೆಂಡ್ಸ್. ಟಕ್ಸನ್ನು ನೀವು ಬ್ಯಾಕ್ ಟೆಕ್ಸು ಅದನ್ನು ನೀವು ಫಸ್ಟ್ ಸ್ಟಾರ್ಟಿಂಗಲ್ಲೇ ಹಿಡಿಬೋದು. ನಾನು ಸ್ಟಾರ್ಟಿಂಗಲ್ಲಿ ಹಿಡ್ದಿಲ್ಲ, ಈಗ ಹಿಡಿತಾ ಇದ್ದೀನಿ. ಒಂದು ಸತಿ ಇಡೀ ಬ್ಲೌಸಿಗೂ ನೀವು ಅಳತೆ ಮಾಡಿಕೊಂಡು ಎಕ್ಸ್ಟ್ರಾ ಉಳಿದಿರೋದನ್ನು ಟಕ್ಸ್ ಹಿಡಿಬೇಕಾಗತ್ತೆ. ಎಕ್ಸ್ಟ್ರಾ ಜಾಸ್ತಿ ಏನು ಉಳಿದಿಲ್ಲ ಫ್ರೆಂಡ್ಸ್, ಅರ್ಧ ಇಂಚು ಟಕ್ಸ್ ಹಿಡಿಯೋದಕ್ಕೆ ಉಳಿದಿದೆ ನೋಡಿ. ಟಕ್ಸ್ ಕರೆಕ್ಟಾಗಿ ಶೋಲ್ಡರಿಗೆ ಸಹ ಮಡ್ಚ್ಕೊಂಡು ನೀವು ಟಕ್ಸನ್ನು ಹಿಡಿಬೋದು. 3.5 ಇಂಚಿಗೆ ಮಾರ್ಕ್ ಮಾಡಿ ಟಕ್ಸನ್ನು ಹಿಡಿತಾ ಇದ್ದೀನಿ. ತುಂಬ ಲಾಂಗ್ ಟಕ್ಸ್ ಸಹ ಹಿಡಿಬಾರ್ದು, ಯಾಕಂದರೆ ಶೋಲ್ಡರ್ ಡ್ರಾಪ್ ಆಗುತ್ತೆ. ಹಾಗಾಗಿ 3.5 ಇಂಚು ಸಾಕು. 3.5 ಇಂಚಿಗೆ ಟಕ್ಸನ್ನು ಹಿಡಿಬೇಕು. ಟಕ್ಸನ್ನು ಹಿಡಿದ್ಬಿಟ್ಟು ಅಳತೆ ಬ್ಲೌಸಿಗೆ ಇನ್ನೊಂದು ಸರಿ ಚೆಕ್ ಮಾಡ್ಕೊಬೇಕು ಫ್ರೆಂಡ್ಸ್. ನಾನು ಏನು ಮೇಯ್ನಾಗಿ ಹೇಳೋದು ಅಂದರೆ, ನೀವು ಬ್ಲೌಸ್ ಸ್ಟಿಚ್ ಆದಮೇಲೆ ಹಾಗೆ ಕಸ್ಟಮರಿಗೆ ಕೊಡಬೇಡಿ. ಒಂದು ಸಲ ಅಳತೆ ಬ್ಲೌಸಲ್ಲಿ ಚೆಕ್ ಮಾಡಿ ನಾನು ಹೊಲಿದಿರೋದು ಕರೆಕ್ಟ್ ಇದೆಯಾ ಅಂತ. ಇಲ್ಲ ಅಂತಂದರೆ ನೀವು ಮೆಜರ್ಮೆಂಟ್, ಬಾಡಿ ಮೆಜರ್ಮೆಂಟ್ ಏನಾದ್ರು ತಗೊಂಡಿದ್ರೆ ಒಂದ್ಸಲಿ ನೀವು ಬರೆದಿಟ್ಕೊಂಡಿರೋದಕ್ಕೆ ಚೆಕ್ ಮಾಡಿ. ಅಂದರೆ ಬ್ಯಾಕ್ ಡೀಪ್ ಸರಿ ಇದೆಯಾ, ಫ್ರಂಟ್ ಡೀಪ್ ಸರಿ ಇದೆಯಾ, ಸ್ಲೀವ್ ಉದ್ದ ಸರಿ ಇದೆಯೋ, ಎದೆ ಸುತ್ತಳತೆ ಸರಿ ಇದೆಯಾ, ಎಲ್ಲ ಒಂದ್ಸಲಿ ಚೆಕ್ ಮಾಡಿ ಕಸ್ಟಮರಿಗೆ ಕೊಡೋದ್ರಿಂದ ಆಲ್ಟರ್ನೇಷನ್ ಬರೋದಿಲ್ಲ. ಮತ್ತು ಎರಡೆರಡು ಸರಿ ನೀವು ಅದೇ ಕೆಲಸನೇ ಮಾಡೋ ಸಾಧ್ಯತೆ ಇರಲ್ಲ. ಒಂದು ಸಲ ನೀವು ಆ ಕೆಲಸನ ಫಿನಿಶಿಂಗ್ ಮಾಡಿಬಿಟ್ರೆ ನೆಕ್ಸ್ಟ್ ಸರಿ ಆ ಕೆಲಸ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ. ಫ್ರೆಂಡ್ಸ್, ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.